ಎರಡು ವಿಚಾರವನ್ನು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರೆ ಅಂದ್ರೆ ಕಲ್ಕತ್ತಾ ನಗರದಲ್ಲಿ ಹೋಗ್ತಾ ಇರ್ತಾರೆ. ಕಲ್ಕತ್ತಾ ನಗರದಲ್ಲಿ ಹೋಗುವಾಗ ಪಠ್ಯ ಪುಸ್ತಕಗಳು ಬಂತು. ಕಲ್ಕತ್ತಾ ನಗರದಲ್ಲಿ ಹೋಗುವಾಗ ಆ ಟಾಂಗದಲ್ಲಿ ಕೂತು ಹೋಗ್ತಾರೆ. ಯಾರು? ನರೇಂದ್ರ ದತ್ತ ಅಂತ ಹೇಳಿ ಮೂಲ ಹೆಸರು ಇರ್ತದೆ. ಆಗ ಟಾಂಗದಲ್ಲಿ ಕೂತು ಹೋದಾಗ ತಾಯಿ ತಂದೆಯವ್ರು ಕೇಳ್ತಾರೆ, ಏನಾಗ್ಬೇಕು ನಿನ್ ಮಗ? ಮನುಷ್ಯ ಸಹಜ ಮಕ್ಕಳು ಅವ್ರು ಯಾರನ್ನಾದ್ರೂ ನೋಡಿದ್ರೆ ಹಂಗ ಅನ್ಬೇಕಂತ ವಿಚಾರ ಮಾಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾಳೆ ಟಾಂಗ ನಡ್ಸೋನಾಗ ಆಗ್ಬೇಕಾದಿನಿ. ಆಗ ಅವ್ರ ಅಪ್ಪನಿಗೆ ಬಹಳ ವಿಶ್ವನಾಥ್ ದತ್ತರು ಬಹಳ ಶಕ್ತಿ ಸ್ವಭಾವ ಇರ್ತದೆ. ಆಗ ವಿಶ್ವನಾಥ್ ದತ್ತ ಹೇಳ್ತಾರೆ, ಏನಮ್ಮ ಭುವನೇಶ್ವರಿ, ನಿನ್ನ ಮಗ ಟಾಂಗ ನರ್ಸೋ ಆಗ್ಬೇಕಂದ್ರೆ ನಾನೊಬ್ಬ ಅಡ್ವೊಕೇಟು, ನನ್ನ ಮಗ ದೊಡ್ಡ ರಾಜನಾಗ್ಬೇಕಂದ್ರೆ ದೊಡ್ಡ ವಿದ್ವಾಂಸನಾಗಿರ್ಬೇಕು, ಪಂಡಿತ ಎಲ್ಲರ ತಾಯಿದಲ್ಲಿ ಆಸೆ ಇರ್ತದೆ. ಆಗ ವಿಶ್ವನಾಥ ದತ್ತರು ಏನ್ ಮಾಡ್ತಾರೆ, ಭುವನೇಶ್ವರಿಗೆ ಆ ಕಲ್ಕತ್ತಾ ನಗರದಲ್ಲೇ ಕ್ರೋಧ ಮಾಡ್ತಾರೆ, ಆದ್ರೆ ಶಾಂತಿ ಆಗ್ತಾರೆ, ಯಾಕಂದ್ರೆ ರಸ್ತೆ ಇದೆ ಅಂತೇಳಿ. ಆಗ ಕ್ರೋಧ ಮಾಡಿದ್ರು ಕೂಡ ತಾಯಿ ಭುವನೇಶ್ವರಿ ಏನು ಅಂಬೋದಿಲ್ಲ, ಗಂಡನಿಗೆ ಏನು ಅಂಬೋದಿಲ್ಲ. ಆಗ ಸಮಾಧಾನ ಆಗಿ ಕಲ್ಕತ್ತಾ ನಗರದಿಂದ ತಮ್ಮ ಮನೆಗೆ ಹಿಂದೆ ಬರ್ತಾರೆ. ಬಂದು ಆ ಮಗನಿಗೆ ಹೇಳ್ತಾರೆ, ವಿವೇಕಾನಂದ ಮಗ ಏನ್ ಮಾಡು ಅಂದ್ರೆ ಮುಖವನ್ನು ತೆಗೆದುಕೊಂಡು ಮುಖವನ್ನು ಸ್ವಚ್ಛ ಮಾಡ್ಕೊಂಡು ಬಾ ಅಂತ ಹೇಳಿ ಭಗವಾನ್ ಅಂತೀನಿ. ಸ್ವಾಮಿ ವಿವೇಕಾನಂದರಿಗೆ ಏನ್ ಮಾಡ್ತಾರೆ, ತಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾರೆ. ಯಾರೋ ಭುವನೇಶ್ವರಿ. ಸ್ವಾಮಿ ವಿವೇಕಾನಂದ ತಾಯಿ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಆ ಮನೆಯಲ್ಲಿರುವಂತ ದೇವರ ಕೊಡೆಗಳಲ್ಲಿ ಕರ್ಕೊಂಡು ಹೋಗ್ತಾಳೆ. ಹೋಗಿ ಏನ್ ಮಾಡ್ತಾಳೆ, ಮಗ ಆ 5 ರಥ ನಡೆಸಿರುವ ಯಾರು 5 ಬಿಳಿ ಕುದುರೆಗಳು, ಆ ಕುದುರೆ ಮೇಲೆ ಕುದುರೆ ನಡೆಸುವಂತ ಮುಂದೆ ಕುಂತಿದ್ದಾರೆ ಅರ್ಜುನ, ಹಿಂದೆ ನಿಂತಿದ್ದಾರೆ ಕೃಷ್ಣ. ನೀ ಹೇಳು ನಿಮ್ಮ ಅಪ್ಪನಿಗೆ ಏನಂತಂದ್ರೆ, ನಾನು ದೈಲಿಯಲ್ಲಿ ಕಲ್ಕತ್ತಾ ನಗರ ನಡೆಸುವಂತ ವ್ಯಕ್ತಿ ಆಗಲ್ಲ. ನಾನೇನಾಗ್ತೀನಿ ಅಂದ್ರೆ, ಭಗವಾನ್ ಶ್ರೀಕೃಷ್ಣ ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನ ರಥವನ್ನು ನಡೆಸಿ ಧರ್ಮದ ರಕ್ಷಣೆಯನ್ನು ಮಾಡಿದ, ಧರ್ಮದ ಸಾರಥಿಯಾಗಿ ಕೆಲಸವನ್ನ ಮಾಡಿದ, ಧರ್ಮದ ಉದ್ಧಾರಕರ ಕೆಲಸ ಮಾಡಿದನಲ್ಲ, ಅಂತ ಕೃಷ್ಣನ ಹಾಗೆ ನಾನು ಆಗ್ತೀನಿ ಅಂತೇಳಿ ನೀನು ನಿಮ್ಮ ಅಪ್ಪನಿಗೆ ವಚನ ಕೊಡು ಮಗನೇ ಅಂತ ಹೇಳಿ ತಾಯಿ ಏನ್ ಮಾಡ್ತಾಳೆ, ಕಳಿಸ್ಕೊಳ್ತಾಳೆ. ಆಗ ಮಗು ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಓ ಅಪ್ಪ, ನಾನು ಕಲ್ಕತ್ತಾ ನಡೆಸುವಂತ ನಡೆಸೋನಾಗಲ್ಲ. ನಾನೇನಾಗ್ತೇನೆ ಅಂದ್ರೆ ಭಗವಾನ್ ಶ್ರೀಕೃಷ್ಣನ ಹಾಗೆ ಜಗತ್ತಿನಲ್ಲಿ ಪ್ರಸಿದ್ಧವಾದಂತ ವ್ಯಕ್ತಿ ಆಗುತ್ತೇನೆ ಅಂತ ಹೇಳಿ ಛಲವನ್ನು ಕೊಡ್ತಾನೆ. ಹಾಗಾಗಿ ಇವತ್ತು ಸ್ವಾಮಿ ವಿವೇಕಾನಂದ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಭಾರತದ ಸಂಸ್ಕೃತಿಯನ್ನ, ಭಾರತದ ಒಂದು ಪರಂಪರೆಯನ್ನ, ಭಾರತ ಸನಾತನ ಧರ್ಮದ ಮಹತ್ವವನ್ನ ಇಡೀ ಅಮೆರಿಕದ ಚಿಕಾಗೋ ನಗರದಲ್ಲಿ ತೋರಿಸ್ಕೊಟ್ಟ. ಅದಕ್ಕೆ ಕಾರಣ ಏನು ಅಂದ್ರೆ, ಇಂಥ ಒಂದು ಮಾದರಿಯನ್ನು ಇಟ್ಕೊಂಡಾಗ, ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟಾಗ, ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟಾಗ, ಮಕ್ಕಳಿಗೆ ಒಂದು ಮಾದರಿಯನ್ನು ಕಲಿಸಿದಾಗ ಆ ಮಕ್ಕಳು ಏನಾಗ್ತದೆ, ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಎಲ್ಲ ಜಯಂತಿಗಳು ನಮ್ಗೆ ಏನಾಗ್ತವೆ ಅಂದ್ರೆ, ಒಂದು ಆದರ್ಶವಾಗಿ, ಮಾನವರಾಗಿ, ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಾವು ಜೀವನದಲ್ಲಿ ನಡೆಸಬೇಕು. ಕೌರವರ ಹಾಗೆ ಬಾಳ್ಬಾರ್ದು. ನಾವು ಹೆಂಗ್ ಬಾಳ್ಬೇಕು ಅಂದ್ರೆ ಪಾಂಡವರ ಹಾಗೆ ಬಾಳ್ಬೇಕು. ಹಾಗಾಗಿ ಪಾಂಡವರ ಹಾಗೆ ಬಾಳಿದ್ರೆ ಮಾತ್ರ ಕೃಷ್ಣ ನಮ್ಮ ಪರವಾಗಿ ಇರುತ್ತಾನೆ ಎಂಬ ಮಾತಿನಲ್ಲಿ ಇವತ್ತು ಪ್ರವಚನ ಮುಗಿಸ್ತೇನೆ. ಎಲ್ಲರಿಗೂ ಶರಣ.